ಅದು ಸದಾ ಬ್ಯುಸಿ ಇರುವಂತಹ ಬಸ್ ಸ್ಟಾಪ್. ಗಂಟೆಗೆ 10 ಬಸ್ಗಳು ಬರ್ತವೆ ಹೋಗ್ತವೆ. ಅದೇ ರೀತಿ ಜನರು ಸಹ ಸಾವಿರಾರು ಲೆಕ್ಕದಲ್ಲಿ ಬರ್ತಾರೆ ಆ ಬಸ್ ಸ್ಟಾಪ್ಗೆ. ಆದರೆ ಅವತ್ತೊಂದು ಸಂಜೆ ಒಂದು ಡೆಡ್ಲಿ ಅಟ್ಯಾಕ್ ಆಗುತ್ತೆ ಒಂದು ಯುವತಿ ಮೇಲೆ. ಒಬ್ಬ ಯುವಕ ಮನಸ್ಸು ಹೆಚ್ಚೆ ಎಳ್ನೀರು ಕೊಚ್ಚದಂಗೆ ಆಕೆಯ ಮೇಲೆ ಮಚ್ಚು ಬೀಸಿದ್ದ. ಆ ಡೆಡ್ಲಿ ಅಟ್ಯಾಕ್ಗೆ ಅಲ್ಲಿದ್ದವರೆಲ್ಲ ತಂಡ ಹೊಡೆದಿದ್ರು. ಆ ಡೆಡ್ಲಿ ಅಟ್ಯಾಕ್ನ ಕಂಪ್ಲೀಟ್ ಕಥೆಯ ಇವತ್ತಿನ ಸ್ಪೆಷಲ್ ಎಪಿಸೋಡ್. ಸುವರ್ಣ ಡಿಜಿಟಲ್ನ ವಿಶೇಷ ಕಾರ್ಯಕ್ರಮ ನನ್ನ ಜೊತೆ ಕ್ರೈಮ್ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕ್ರೈಮ್ ಕಥೆ ಹೇಳೋದಕ್ಕೆ ನಾನು ಅಮಿತ್ ಬಂದಿದ್ದೇನೆ. ನಾನಿವತ್ತು ಒಂದು ಹೆಣ್ಣು ಮಗಳ ಕಥೆಯನ್ನ ಹೇಳೋದಕ್ಕೆ ಹೊರಟಿದ್ದೀನಿ. ಫಸ್ಟು ಆ ಹೆಣ್ಣು ಮಗಳು ಯಾರು ಅನ್ನೋದನ್ನ ತೋರಿಸ್ತೀನಿ. ನೋಡಿ ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ. ಮೊದಲ ನೋಟದಲ್ಲೇ ಎಂಥವರನ್ನ ಬೇಕಾದರೂ ಅಟ್ರಾಕ್ಟ್ ಮಾಡುವಂತಹ ಚೆಲುವೆ ಈಕೆ ಅಂತ. ಇಂತಹ ಚೆಲುವೆಯ ಒಂದು ಡೆಡ್ಲಿ ಮರ್ಡರ್ ಆಗ್ಬಿಡುತ್ತೆ. ಆ ಮರ್ಡರ್ ಹಿಂದಿನ ಕಥೆ ಹೇಳೋದಕ್ಕೂ ಮೊದಲು ಈಕೆಯ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಈಕೆಯ ಹೆಸರು ಲಾವಣ್ಯ. ಇನ್ನೂ ವಯಸ್ಸು 21 ಅಷ್ಟೇ. ಬಂಟ್ವಾಳದವಳು. ಈಕೆ ಓದಿರೋದು ಕಡಿಮೆ, ಆದರೆ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಮೆಡಿಕಲ್ ಶಾಪ್ ಒಂದರಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ಲು. ಕಲ್ಲಡ್ಕದಲ್ಲಿ ಡೈಲಿ ಕಲ್ಲಡ್ಕ ಟು ಬಂಟ್ವಾಳದ ಆಕೆಯ ಮನೆ 15 ಕಿಲೋಮೀಟರ್ ದೂರ ಬಸ್ಸಲ್ಲಿ ಹೋಗ್ತಿದ್ಲು. ಮಧ್ಯದಲ್ಲಿ BC ರೋಡ್ನಲ್ಲಿ ಬಸ್ನ ಚೇಂಜ್ ಮಾಡ್ತಾ ಇದ್ಲು. ಯಾಕೆಂದರೆ ಡೈರೆಕ್ಟ್ ಬಸ್ ಇರಲಿಲ್ಲ. ಸೊ BC ರೋಡ್ಗೆ ಬಂದು ಅಲ್ಲಿಂದ ಬಸ್ ಚೇಂಜ್ ಮಾಡಿ ಕೆಲಸಕ್ಕೆ ಹೋಗಿ ಮತ್ತೆ ಸಂಜೆ ಅದೇ ರೀತಿ ಆಗ್ತಿತ್ತು. ಅವತ್ತು ಗುರುವಾರ ಜುಲೈ 16ನೇ ತಾರೀಕು ಲಾವಣ್ಯ ಎಂದಿನಂತೆ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಮನೇಲಿ ಹೇಳಿ ಕೆಲ್ಸಕ್ಕೆ ಹೋಗ್ತಾಳೆ ಮೆಡಿಕಲ್ ಶಾಪ್ಗೆ. ಮತ್ತೆ ವಾಪಸ್ ಸಂಜೆ ಒಂದು 5-6 ಗಂಟೆಗೆ ರಿಟರ್ನ್ ಮನೆಗೆ ಹೊರಟಿದ್ದಾಳೆ. BC ರೋಡ್ಗೆ ಬಂದು ಬಸ್ ಚೇಂಜ್ ಮಾಡೋದಿರುತ್ತೆ. ಆಕೆ ಊರಿಗೆ ಹೋಗುವಂತಹ ಬಸ್ ಬರುತ್ತೆ. ಹತ್ತಿ ಕೂತ್ಕೋತಾಳೆ ಅಷ್ಟೇ. ಬಸ್ ಮೂವ್ ಆಗ್ತಾ ಇರುತ್ತೆ. ಅಷ್ಟರಲ್ಲೇ ಅದು ಏನಾಯಿತು ಏನೋ ಆ ಹುಡುಗಿ ಮತ್ತೆ ಆ ಬಸ್ಸಿಂದ ಇಳಿದು ಓಡೋಕ್ಕೆ ಶುರು ಮಾಡ್ತಾಳೆ. ಈ CC ಕ್ಯಾಮ್ರಾ ನೋಡಿ, ಇದು ಆಕೆ ಓಡೋ ದೃಶ್ಯ ಕಾಣಿಸುತ್ತೆ. ಹಿಂದೆನೇ ಮತ್ತೊಬ್ಬ ಯುವಕ ಬರ್ತಾ ಇದ್ದಾನಲ್ವಾ, ಆ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾನೆ. ತಾನು ತಂದಿದ್ದ ತಲ್ವಾರ್ನಿಂದ ಕೊಚ್ಚಿ ಒಳ್ಳೆ ಎಳ್ನೀರು ಕೊಚ್ಚದಂಗೆ ಕೊಚ್ಚಾಕ್ಬಿಡ್ತಾನೆ ಆ ಹುಡುಗಿಯನ್ನು. ಆ ಹುಡುಗಿ ಅಲ್ಲೇ ಸ್ಪಾಟ್ ಆಗುತ್ತೆ. ವಿಚಿತ್ರ ಏನು ಗೊತ್ತಾ, ಅಲ್ಲೊಂದು ಬಸ್ ಸ್ಟಾಪಲ್ಲಿ 1000 ಜನ ಇರ್ತಾರೆ, 100 ಜನ ಆದರೂ ಇದ್ದೇ ಇರ್ತಾರೆ. ಹೋಗಿ ಕಲ್ ತೊಗೊಂಡು ಎಸ್ತಿದ್ದಾದರೂ ಆತ ಓಡೋಗ್ತಿದ್ನೋ ಆ ಹುಡುಗಿನ ಬಚಾವ್ ಮಾಡ್ಬೋದಿತ್ತೇನೋ. ಬಟ್ ಜನ ಅಲ್ಲಿ ವಿಡಿಯೋ ಮಾಡ್ತಾಯಿದ್ರು. ಆ ವಿಡಿಯೋ ಇವತ್ತು ಸಖತ್ ವೈರಲ್ ಆಗಿಬಿಟ್ಟಿದೆ. ಆ ವೈರಲ್ ವಿಡಿಯೋ ಇದೆ ನೋಡಿ. ಈ ರೀತಿಯ ಒಂದು ವಿಡಿಯೋ ಮಾಡ್ಕೊಂಡ ಜನ ಅದನ್ನು ವೈರಲ್ ಮಾಡಿದ್ರೆ ಹೊತ್ತು ಅವತ್ತು ಆ ಹುಡುಗಿ ಏನಾದ್ಲು ಅಂತ ನೋಡೋ ಪ್ರಯತ್ನ ಸಹ ಮಾಡಲಿಲ್ಲ. ಬಟ್ ಅಲ್ಲಿದ್ದವನು ಯಾರೊಬ್ಬ ಪುಣ್ಯಾತ್ಮ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ವಿಷಯ ತಿಳಿಸ್ತಾನೆ. ಪೊಲೀಸರು ಆ ಕೂಡಲೇ ಸ್ಪಾಟ್ಗೆ ಬರ್ತಾರೆ. ಸ್ಪಾಟ್ಗೆ ಬಂದು ಚೆಕ್ ಮಾಡ್ತಾರೆ. ಆ ಹುಡುಗಿ ಅಲ್ಲೇ ಸ್ಪಾಟ್ ಡೆತ್ ಆಗಿರ್ತಾರೆ. ಮುಂದೆ ಏನು ಮಾಡೋದು? ಆ ಹುಡುಗಿ ಯಾರು ಅನ್ನೋದು ಮೊದಲು ತನಿಖೆ ಮಾಡಬೇಕಾಗಿರುತ್ತೆ, ಯಾರು ಅನ್ನೋದನ್ನ ಕಂಡುಹಿಡಬೇಕಾಗಿರುತ್ತೆ. ಸೊ ಪಕ್ಕದಲ್ಲೇ ಆಕೆಯ ಬ್ಯಾಗ್ ಇರುತ್ತೆ. ಬ್ಯಾಗ್ ತೆಗೆದು ನೋಡಿದಾಗ ಆಕೆ ಬಂಟ್ವಾಳದ ಒಂದು ಗ್ರಾಮದವಳು ಅಂತ ಗೊತ್ತಾಗುತ್ತೆ. ಫೋನ್ ಮಾಡಿ ವಿಷಯನ ತಿಳಿಸ್ತಾರೆ. ಹೆತ್ತವರು ಓಡೋರು ಬರ್ತಾರೆ. ಮಗಳು ಸತ್ತು ಹೋಗಿರ್ತಾಳೆ. ಆ ವಿಡಿಯೋಗಳನ್ನೆಲ್ಲ ಇಟ್ಕೊಂಡು ಆತ ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಅವಾಗ ಅಲ್ಲಿ ಬಂದಿರ್ತಾರಲ್ಲ ಹೆತ್ತವರು, ಯಾರು ಗೊತ್ತಾ ಇವನು ಅಂತ ತೋರಿಸ್ತಾರೆ ಆ ವಿಡಿಯೋನ. ಅವಾಗ ಹೇಳ್ತಾರೆ, ಇವ್ನು ನಮ್ಮ ಸಂಬಂಧಿಕನೇ, ದೂರದ ಸಂಬಂಧಿ ಚೇತನ್ ಅಂತ ಹೇಳ್ತಾರೆ. ಸೊ ಗೊತ್ತಾಯಿತು ಯಾರು ಮರ್ಡರ್ ಮಾಡಿರೋದಲ್ಲಿ ಅಂತ. ಸೊ ಪೊಲೀಸರು ಅವನ ಬೆನ್ನು ಬೀಳ್ತಾರೆ. ಅದ್ರ ಜೊತೆಗೇನೆ ಅವನ ಹಿನ್ನೆಲೆಯನ್ನು ಕೆದಕ್ತಾರೆ. ಈ ಚೇತನ್ ಇದ್ದಾನಲ್ಲ, ಈತ ಬೆಳ್ತಂಗಡಿ ತಾಲೂಕಿನವನು. ಒಂದು ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾನೆ ಹೆತ್ತವರ ಜೊತೆ. ಹೆತ್ತವರು ಕೃಷಿಕರು. ಒಂದು ತಕ್ಕ ಮಟ್ಟಿಗೆ ಒಳ್ಳೆಯ ಸಂಪಾದನೆಯೇ ಇತ್ತು. ಈತನೇ ಆ ಲಾವಣ್ಯನ ಮರ್ಡರ್ ಮಾಡಿದ್ದು. ಆತನ ಹಿಂದೆ ಬೀಳ್ತಾರೆ, ಹುಡ್ಕಾಡ್ತಾರೆ. ಬಟ್ ಆದರೂ ಎಲ್ಲೂ ಸಿಗೋದಿಲ್ಲ. ಸೈಡಲ್ಲೇ ಯಾಕೆ ಈ ಮರ್ಡರ್ ಮಾಡ್ದ ಅಂತ ತನಿಖೆಯನ್ನು ಶುರು ಮಾಡ್ತಾರೆ ಪೊಲೀಸರು. ಆಗಲೇ ಗೊತ್ತಾಗೋದು ನೋಡಿ, 4 ವರ್ಷದ ಹಿಂದಿನ ಲವ್ ಸ್ಟೋರಿ. ಹೌದು, ಈ ಲಾವಣ್ಯ ಮತ್ತು ಚೇತನ್ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಆದರೆ ಈಗಲ್ಲ, 4 ವರ್ಷದ ಹಿಂದೆ. ನಿಮಗೆಲ್ಲ ನಾನು ಮೊದಲೇ ಹೇಳಿದ್ದೆ ಇವರಿಬ್ಬರು ಸಂಬಂಧಿಕರು, ದೂರದ ಸಂಬಂಧಿಕರು ಅಂತ. ಲಾವಣ್ಯ ತಾಯಿ ಕಡೆಯಿಂದ ಈತ ಸಂಬಂಧ ಆಗಬೇಕು. ಆದರೆ ಅಷ್ಟು ಟಚ್ ಇರಲ್ಲ, ಒಂದು ಸ್ವಲ್ಪ ಹಾಯ್ ಬಾಯ್ ಫ್ರೆಂಡ್ಸ್ ಥರ ಇರ್ತಾರೆ. ಆದರೆ 4-5 ವರ್ಷದ ಹಿಂದೆ ಈ ಚೇತನ್ ಲಾವಣ್ಯ ಅವ್ರ ಮನೆ ಬಳಿ ಬರೋದಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂದರೆ ಈ ಲಾವಣ್ಯ ಮನೆ ಇದ್ದ ಒಂದು 100 ಮೀಟರ್ ದೂರದಲ್ಲೇ ಮತ್ತೊಂದು ಮನೆ ಇರುತ್ತೆ. ಆ ಮನೆಯವರು ಈ ಚೇತನ್ ಅವ್ರಿಗೆ ಹತ್ತಿರದ ಸಂಬಂಧಿಕರಾಗಿರ್ತಾರೆ. ಸೊ ಹೋಗಿ ಬಂದು ಮಾಡ್ಬೇಕಾದ್ರೆ ಲಾವಣ್ಯ ಹೇಗಿದ್ರು ಸಂಬಂಧಿಕರಾಗಿರೋದ್ರಿಂದ ಪರಿಚಯ ಆಗುತ್ತೆ, ಫ್ರೆಂಡ್ಸ್ ಆಗಿರ್ತಾರೆ. ನಂತರ ಎಲ್ಲ ಅವಾಗವಾಗ ಮೆಸೇಜ್ ಮಾಡೋದು, ಚಾಟ್ ಮಾಡೋದು ನಡೀತಾ ಇರುತ್ತೆ. ಪರಿಸ್ಥಿತಿ ಹೀಗಿರುವಾಗಲೇ ಒಂದಿನ ಚೇತನ್ ಆಕೆಗೆ ಪ್ರಪೋಸ್ ಮಾಡ್ತಾನೆ. ಅದೇನು ಬ್ಯಾಡ್ ಟೈಮೋ ಏನೋ ಲಾವಣ್ಯ ಒಪ್ಕೊಬಿಡ್ತಾಳೆ. ಒಂದು 3-4 ತಿಂಗಳಷ್ಟೇ
ಎಲ್ಲ ಎಂಜಾಯ್ ಚಾಟಿಂಗು ಮೀಟಿಂಗು ಎಲ್ಲ ಆಗುತ್ತೆ. ಬಟ್ 3-4 ತಿಂಗಳಿಗೆ ಯಾಕೋ ಇವನ ನಡವಳಿಕೆ ಈಕೆಗೆ ಇಷ್ಟ ಆಗೋದಿಲ್ಲ, ಬೇಡ ಅನಿಸುತ್ತೆ. ಈತನ ಜೊತೆ ಮುಂದೆ ನಮ್ಮ ಜೀವನ ಚೆನ್ನಾಗಿರಲ್ಲ ಅಂತ ಆಕೆಗೆ ಅನಿಸಿರ್ಬೋದು. ಸೊ ಬ್ರೇಕಪ್ ಮಾಡ್ಕೊಬಿಡೋಣ ಅಂತ ಆಕೆ ಹೇಳಿದ್ದಾಳೆ. ಆದರೆ 3-4 ತಿಂಗಳು ಜೊತೆಗೆ ಸುತ್ತಾಡಿದ್ನಲ್ಲ, ಇವನು ಹುಚ್ಚಿನಂತೆ ಪ್ರೀತಿಸ್ಬಿಟ್ಟಿದ್ದ ಅನಿಸುತ್ತೆ. ಅದನ್ನು ಆಕೆಯನ್ನು ಬಿಡೋದಕ್ಕೆ ಈತ ತಯಾರಿರಲಿಲ್ಲ. ಆಕೆ ಬೇಡ ಅನ್ನೋದಕ್ಕೆ ಈತ ಬೇಕು ಅನ್ನೋದಕ್ಕೆ ಹಿಂದೆ ಬಿದ್ದು ಡೈಲಿ ಆಕೆಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ದ. ಒಂದಿನ ಈಕೆನು ಹೆತ್ತವರಿಗೆ ಹೇಳ್ಬಿಡ್ತಾಳೆ, ಈ ಥರ ಲವ್ ಮಾಡ್ತಾ ಇದ್ದಾನೆ, ನನಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ. ಆಗ ಹೆತ್ತವರು ಈಕೆ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬುದ್ಧಿವಾದ ಹೇಳೋದಕ್ಕೆ ಹೇಳ್ತಾರೆ. ಅದನ್ನು ಎಷ್ಟೇ ಪ್ರಯತ್ನ ಪಡಿದ್ರೂ ಈತ ಮಾತ್ರ ಬುದ್ಧಿ ಕಲಿಯೋದಿಲ್ಲ. ಪ್ರತಿ ದಿನ ಈಕೆ ಎಲ್ಲಿ ಹೋಗ್ತಾಳೋ ಹಿಂದೆಗಡೆ ಹೋಗಿ ಲವ್ ಮಾಡು ಅಂತ ಪೀಡಿಸೋದನ್ನು ಮಾಡ್ತಾನೆ ಇರ್ತಾರೆ. 4 ವರ್ಷ ಇದೇ ರೀತಿ ಈತ ಟಾರ್ಚರ್ ಕೊಟ್ಟಿರ್ತಾನೆ. ಪ್ರತಿದಿನ ಬಂದು ಟಾರ್ಚರ್ ಕೊಟ್ಟಾಗ್ಲೂ ಈಕೆ ಹೆತ್ತವರಿಗೆ ಹೇಳಿ ತಪ್ಪಿಸ್ಕೊತಾ ಇರ್ತಾಳೆ. ಆಕೆ ಹೆತ್ತವರು ಇವ್ರ ಮನೆಗೆ ಹೇಳೋದು ಇದೆಲ್ಲ ಡೈಲಿ ರಾಧ ಅಂತ ಆಗ್ಬಿಟ್ಟಿರುತ್ತೆ. ಆದರೆ ಯಾವಾಗ 4 ವರ್ಷ ಆದರೂ ಈಕೆ ಮತ್ತೆ ತನ್ನನ್ನು ಪ್ರೀತಿಸಲ್ಲ ಅಂತ ಗೊತ್ತಾಯ್ತೋ ಈತ ಒಂದು ಡಿಸೈಡ್ ಮಾಡಿಬಿಡ್ತಾನೆ. ಇವತ್ತೆರಡರಲ್ಲೊಂದು ಡಿಸೈಡ್ ಆಗಬೇಕು, ಆಕೆ ನನ್ನನ್ನು ಲವ್ ಮಾಡಲೇಬೇಕು, ಇಲ್ಲ ಅವಳನ್ನು ಸಾಯಿಸಬೇಕು ಅಂತ ಡಿಸೈಡ್ ಆಗ್ಬಿಟ್ಟು ಒಂದು ತಲ್ವಾರ್ನ ತೊಗೊಂಡು ತನ್ನ ಕಾರ್ನಲ್ಲಿ ಸೀದಾ ಇವನು ಗೊತ್ತಿರುತ್ತೆ ಎಲ್ಲೆಲ್ಲಿ ಓಡಾಡ್ತಾಳೆ ಅಂತ. ಸೊ BC ರೋಡ್ಗೆ ಬಂದ್ಬಿಡ್ತಾನೆ. BC ರೋಡ್ಗೆ ತನ್ನ ಕಾರ್ನಲ್ಲಿ ಬಂದಾಗ ಈಕೆ ಬರೋ ಟೈಮಿಂಗ್ಸ್ ಗೊತ್ತಿರೋದ್ರಿಂದ ಈಕೆ ಹತ್ತಿ ಬಸ್ನಲ್ಲಿ ಕೂರೋ ಟೈಮಲ್ಲಿ ಈತನೂ ಹೋಗಿ ಆ ಬಸ್ನಲ್ಲಿ ಕೂತ್ಕೊಂಡು ಅವ್ನು ಒಂದು ಮಾತು ಹೇಳ್ತಾನೆ, ಬಾ ನನ್ನ ಕಾರತ್ತು ನಿನ್ನ ಹತ್ರ ಮಾತಾಡಬೇಕು ಅಂತ. ಈಕೆಗೆ ಭಯ ಆಗುತ್ತೆ. ಫೋನ್ ತೊಗೊಂಡು ಈಕೆಯ ಭಾವನಿಗೆ ಆಕೆ ಕಾಲ್ ಮಾಡಿ ಭಾವ ಈ ಥರ ಬಂದು ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ, ನನಗೆ ಭಯ ಆಗ್ತಿದೆ ಅಂತ. ಆಗ ಆ ಭಾವ ಈಕೆಗೆ ಸಮಾಧಾನ ಮಾಡಿ ಏನು ಮಾಡಲ್ಲ, ಅವನು ಧೈರ್ಯವಾಗಿರುವಂಥ ಒಂದು ಸ್ವಲ್ಪ ಧೈರ್ಯ ಹೇಳಿ ಕಾಲ್ ಕಟ್ ಮಾಡಿರ್ತಾರೆ. ಆದರೆ ಈತ ಮಾತ್ರ ಮತ್ತೆ ಹೇಳ್ತಾನೆ, ಬಾ ನಿನ್ನ ಹತ್ರ ಮಾತಾಡಬೇಕು. ಈಕೆ ಬರಲ್ಲ ಅಂತಾಳೆ. ಅಷ್ಟೇ ತಲ್ವಾರ್ನ ತೋರಿಸ್ತಾನೆ. ಇದು ಭಯಪಟ್ಟೆ ಆ ಹುಡುಗಿ ಬಸ್ನಿಂದ ಹಿಡಿದು ಓಡೋಗೋಕ್ಕೆ ಪ್ರಯತ್ನ ಪಡ್ತಾಳೆ. ಬಟ್ ಆತ ಹಿಂದೆನೇ ಹೋಗಿ ಸ್ಟ್ಯಾಬ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ. ನಂತರ ಈತ ಎಲ್ಗೋದ? ಈತ ಏನು ಮಾಡ್ತಾನೆ ಗೊತ್ತಾ? ಫಸ್ಟು ಈತ ನಮ್ಮ ಕಾರಲ್ಲಿ ಹೋಗಿ ಕೂತ್ಕೊಬಿಟ್ಟು ಕಾಲ್ ಮಾಡ್ತಾನೆ ಒಬ್ರಿಗೆ. ಯಾರು ಗೊತ್ತಾ? ಈ ಲಾವಣ್ಯ ಅವರ ತಂದೆಗೆ. ಲಾವಣ್ಯ ತಂದೆ ಕಾಲ್ ಮಾಡಿ, ನಿನ್ನ ಮಗಳ ಕಥೆನ ನಾನು ಮುಗಿಸಿದ್ದೀನಿ, ನಾಳೆ ನನ್ನ ಬಾಡಿನೂ ನಿನಗೆ ಸಿಗುತ್ತೆ, ನೋಡ್ತಾ ಇರು ಅಂತ ಹೇಳಿ ಕಾಲ್ ಕಟ್ ಮಾಡಿರ್ತಾನೆ. ಈ ವಿಷಯನ ಆಕೆಯ ತಂದೆ ಪೊಲೀಸರಿಗೆ ಹೇಳ್ತಾರೆ. ಪೊಲೀಸರು ಸಹ ಈತನ ಕಾಲ್ ಡೀಟೇಲ್ಸು ಮತ್ತು ಲೊಕೇಶನ್ ಎಲ್ಲ ಟ್ರೇಸ್ ಮಾಡ್ತಾ ಇರ್ತಾರೆ. ಆದರೆ ನೆಕ್ಸ್ಟ್ ಡೇ ಇದೇ ಚೇತನ್ ಮಂಗಳೂರಲ್ಲಿ ಸಿಗ್ತಾನೆ. ಅಲ್ಲಿ ಈತ ಇಲಿಪಾಶನವನ್ನು ನುಂಗಿ ಒಂದು ಬಸ್ ಸ್ಟಾಪಲ್ಲಿ ಕೂತಿರ್ತಾನೆ. ಇದನ್ನು ಸಾರ್ವಜನಿಕರು ಸ್ಥಳೀಯರು ನೋಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಬಂದು ಇವರನ್ನು ವಶಕ್ಕೆ ಪಡೆದು ತೊಗೊಂಡೋಗಿ ವಿಚಾರಣೆ ಮಾಡಿದಾಗ, ಯಾಕಪ್ಪ ಕೊಂದೆ ಅಂದಾಗ, ಅದೇ ಲವ್ ಸ್ಟೋರಿ ಹಿಂಗಾಯಿತು ಸರ್, 4 ವರ್ಷದಿಂದ ಹಿಂದೆ ನಾವು ಪ್ರೀತಿ ಮಾಡ್ತಿದ್ದೋ, ಆಕೆ ಬ್ರೇಕಪ್ ಅಂದ್ಲು, 4 ವರ್ಷದಿಂದ ಆಕೆ ಹಿಂದೆ ಬಿದ್ದಿದ್ದೆ, ಆಕೆ ಒಪ್ಪಲಿಲ್ಲ, ನಾನು ಕೊಂದೆ ಅಂತ ಹೇಳಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಕ್ರೈಮ್ ಕಥೆ. ಇಂಥದ್ದೇ ಮತ್ತೊಂದು ರೋಚಕವಾದ ಕ್ರೈಮ್ ಕಥೆಯೊಂದಿಗೆ ನಾಳೆ ನಿಮ್ಮ ಜೊತೆ ಸಿಗ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಎಪಿಸೋಡ್ ಹೇಗಿದೆ ಅಂತ ಹೇಳ್ತಾ, ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಏಷ್ಯಾನೆಟ್ ಸುವರ್ಣ ಡಿಜಿಟಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.